ನಲ್ಲಿ ಉಗ್ರರ ದಾಳಿ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಮಾಸ್ ಮಾದರಿಯ ದಾಳಿ ಆಗಿರೋದು. ಮೊಣಕಾಲುಗಳ ಮೇಲೆ ಕೂರಿಸಿ ಉಗ್ರರಿಂದ ಫೈರಿಂಗ್ ಮಾಡಲಾಗಿದೆ. ಪ್ರವಾಸಿಗರ ಹಣೆ ಕುತ್ತಿಗೆಗೆ ಬಂದೂಕಿನಿಂದ ಗುಂಡು ಹಾರಿಸಿದ್ದಾರೆ. ಫೆಬ್ರವರಿ 5ರಂದು ನಡೆದಿದ್ದಂತ ಹಮಾಸ್ ಲಷ್ಕರ್ ಸಭೆ. ಎರಡು ಸಂಘಟನೆ ಉಗ್ರರು ಒಟ್ಟಾಗಿದ್ದು ಇದೇ ಮೊದಲು. ದಾಳಿ ಬಗ್ಗೆ ಹಮಾಸ್ ಮುಖ್ಯಸ್ಥರ ಸಲಹೆಯನ್ನ ಪಡೆದಿದ್ರು ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಎರಡು ಸಂಘಟನೆಯ ಉಗ್ರರು ಒಟ್ಟಾಗಿದ್ದು ಇದೇ ಮೊದಲು. ಒಂದು ಕಡೆಯಲ್ಲಿ ಹಮಾಸು, ಇನ್ನೊಂದು ಕಡೆಯಲ್ಲಿ ಲಷ್ಕರ್ ಒಟ್ಟಿಗೆ ಸಭೆ ಮಾಡ್ತಾರೆ. ಮೊದಲಿಗೆ ಈ ಸಭೆಯಲ್ಲಿ ಎರಡೂ ಸಂಘಟನೆಗಳ ಉಗ್ರರು ಒಟ್ಟಾಗ್ತಾರೆ. ಇದೇ ಮೊದಲ ಬಾರಿಗೆ ಈ ಥರ ಒಟ್ಟಾಗಿ ಚರ್ಚೆ ಮಾಡಿರೋದು, ಸಭೆ ಮಾಡಿರೋದು. ಹಾಗೆಯೇ ದಾಳಿಯ ಬಗ್ಗೆ ಹಮಾಸ್ ಮುಖ್ಯಸ್ಥರು ಸಲಹೆಯನ್ನ ನೀಡ್ತಾರೆ. ಈ ಉಗ್ರರುಗಳು ಹಮಾಸ್ ಮುಖ್ಯಸ್ಥರ ಸಲಹೆ ಪಡ್ಕೊಳ್ತಾರೆ. ಯಾಕೆ ಅಂದರೆ ಈಗ ಮೊನ್ನೆ ಏನು ಅಟ್ಯಾಕ್ ಆಯಿತೋ, ಇದು ಹಮಾಸ್ ಉಗ್ರರು ಹೆಂಗೆ ಅಟ್ಯಾಕ್ ಮಾಡ್ತಾ ಇದ್ರು, ಅವ್ರದ್ದೊಂದು ಶೈಲಿ ಅನ್ನೋದಿದೆಯಲ್ಲ, ಆ ಶೈಲಿಯಲ್ಲಿಯೇ ಈ ಅಟ್ಯಾಕ್ ಕೂಡ ಆಗಿರೋದು. ಮೊಣಕಾಲಲ್ಲಿ ಕೂರಿಸಿ ಹಣೆ ಮತ್ತು ಕುತ್ತಿಗೆಗೆ ಗುಂಡನ್ನು ಹಾಕೋದು, ಫೈರ್ ಮಾಡೋದು, ಇದು ಹಮಾಸ್ ಉಗ್ರರ ಒಂದು ಫಾರ್ಮ್ಯಾಟ್ ಆಗಿದೆ. ಅದೇ ರೀತಿಯಾಗಿ ಇವರು ಕೂಡ ಮಾಡಿದ್ದಾರೆ. ಅಂದರೆ ಮೊದಲಿಗೆ ಜಂಟಿ ಸಭೆ ಮಾಡ್ಕೊಳ್ತಾರೆ, ಅದರಲ್ಲಿ ಸಲಹೆಗಳನ್ನು ಪಡ್ಕೊಳ್ತಾರೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಹಿಂದೂನಾ ನೀನು ಅಂತ ಪ್ರಶ್ನೆ ಮಾಡಿರೋದು ಕೂಡ ಹಮಾಸ್ ಉಗ್ರರ ರೀತಿಯೇ ಇದೆ ಅನ್ನೋದನ್ನು ಮೊದಲೇ ಹೇಳಲಾಗ್ತಾ ಇತ್ತು. ಹಮಾಸ್ ಉಗ್ರರು ಅಟ್ಯಾಕ್ ಮಾಡುವಾಗ ಸೇಮ್ ಫಾರ್ಮ್ಯಾಟನ್ನು ಅವ್ರು ಬಳಕೆ ಮಾಡ್ಕೊಳ್ತಾರೆ ಅಂತ. ಸೊ ಇಲ್ಲೂ ಕೂಡ ಅದೇ ಎದ್ದು ಕಾಣಿಸ್ತಾ ಇದೆ. ಇದೇ ಮೊದಲ ಬಾರಿಗೆ ಎರಡು ಒಟ್ಟಾಗಿ ಈ ಥರದೊಂದು ಕೃತ್ಯವನ್ನು ಮಾಡಿರುವುದು ಅನ್ನೋದು ಗೊತ್ತಾಗ್ತಾ ಇದೆ.